What's up, fam? Welcome back to my YouTube channel, guys. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು ಏನ್ ವರ್ಕೌಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಆ ಥರ ಪ್ರಾಪರ್ ಫಾರ್ಮ್ ಅಲ್ಲಿ ಮಾಡಿ ನೀವು ಫಾಲೋ ಮಾಡಿ ಗೈಸ್. ನಿಮ್ ರೂಟೀನ್ಗೆ ಬನ್ನಿ ಗೈಸ್. ಇವತ್ತಿನ ವರ್ಕೌಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ನೋಡ್ಬೋದು ಗೈಸ್ ನೀವು ಇವಾಗ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಇವತ್ತಿನ ವರ್ಕೌಟ್ ಬಂದು ಬ್ಯಾಕ್ ವರ್ಕೌಟ್ ಅನ್ಕೊಳ್ಳಿ. ಇವತ್ತಿನ ವರ್ಕೌಟು ಸೊ ಫಸ್ಟು ನಾವು ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರಾಪರ್ ಫಾರ್ಮಲ್ಲಿ ಹಿಂಗೆ ಮೇಲೆ ಹೋಗ್ಬೇಕು ಗೈಸ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಗೈಸ್. ನೋಡಿದ್ರಲ್ಲ ಯಾವ ಥರ ಮಾಡಿದೆ ಅಂತ ಗೈಸ್. ಸೊ ನಮ್ಮ ಬ್ಯಾಕ್ ತುಂಬಾನೇ ಮೇನ್ ಆಗುತ್ತೆ ಗೈಸ್. ಪ್ರಾಪರ್ ಆಗಿ ಬಿಲ್ಡ್ ಮಾಡ್ಕೋಬೇಕು ಗೈಸ್. ಸೊ ಗೈಸ್, ಇವಾಗ ಕೊಟ್ಟಿದೆ. ಇದಕ್ಕೆ ನೀವು ಹಿಂದ್ಗಡೆ ಈ ಥರ ಇಟ್ಕೊಂಡು ಹಿಂಗೆ ಮೇಲೆ ಎತ್ತಬೇಕಾಗುತ್ತೆ ಗೈಸ್. ಈ ಥರ ಹಿಂಗೆ ಮೇಲೆ ಈ ಥರ ಮಂಡಿ ಸ್ಟಿಫ್ ಆಗಿ ಇಟ್ಕೋಬೇಕು ಗೈಸ್. ಕಾಲುಗಳನ್ನ ಎಲ್ಲೂ ಶೇಕ್ ಮಾಡಂಗಿಲ್ಲ. ಸೊ ಗೈಸ್, ನೋಡಿದ್ರಲ್ಲ, ನೆಕ್ಸ್ಟ್ ವರ್ಕೌಟ್ ಬಂದು ಒಂದೇ ಒಂದು ಡಂಬಲ್ ತಗೊಂಡು ಈ ಥರ ಮಾಡಬೇಕಾಗುತ್ತೆ ಗೈಸ್. ತೋರಿಸ್ತೀನಿ ಗೈಸ್. ಸೊ ನೋಡ್ಬೋದು, ಈ ಥರ ಹಿಂಗೆ ಇಟ್ಕೊಂಡು ಒಂದು ಕೈನ ಇಲ್ಲಿ ಹಿಂಗೆ ಮಾಡಬೇಕಾಗುತ್ತೆ ಗೈಸ್. ಹಿಂಗೆ ಚೆಸ್ಟ್ ಟಚ್ ಆಗ್ಬೇಕು ಈ ಥರ. 1 2 3 4 5 6 7 8 9 10 11 12 13 14 15 16 17 18 19 20. ಸೊ ಅದೇ ಥರ ನಮ್ಮ ಎಡಗಡೆ ಇದರಲ್ಲೂ ಮಾಡಬೇಕಾಗತ್ತೆ ಗೈಸ್. 1 2 3 4 5 6 7 8 9
10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಗೈಸ್, ಬ್ಯಾಕ್ ವರ್ಕೌಟ್ ಮುಗೀತು ಅನ್ಕೊಳ್ಳಿ. ಗಾಯ್ಸ್ ನೋಡಿದ್ರಲ್ಲ ಯಾವ ಥರ ಮಾಡಿದೆ ಇವತ್ತಿನ ವರ್ಕೌಟ್ ಬ್ಯಾಕದು ಅಂತ. ಸದ್ರಿಂದ ಸೇಮ್ ಫಾರ್ಮಲ್ಲಿ ನೀವು ಫಾಲೋ ಮಾಡಿ ವರ್ಕೌಟ್ ಮಾಡಿ ಗಾಯ್ಸ್. ಸೊ ಬನ್ನಿ, ಇವಾಗ ಮೇನಾಗಿ ಮೆಡಿಟೇಷನ್ ಮುಖ್ಯ. ಮೆಡಿಟೇಷನ್ ಮಾಡೋಣ ಗಾಯ್ಸ್. ಬನ್ನಿ ಗಾಯ್ಸ್, ಮೆಡಿಟೇಷನ್. ಮೆಡಿಟೇಷನ್ ಗೈಸ್, ಮೆಡಿಟೇಷನ್ ತುಂಬಾನೇ ಮುಖ್ಯ. ಸೊ ಗೈಸ್, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಸೊ ಗೈಸ್, ನೋಡಿದ್ರಲ್ಲ ಯಾವ ಥರ ಇತ್ತು ಡೈಲಿ ರೂಟೀನ್ ನಮ್ಮದು ಅಂತ. ಸೊ ನೀವು ಹಂಗೆ ಪ್ರೊಡಕ್ಟಿವ್ ಆಗಿ ಆಗಬೇಕಂದ್ರೆ ಡೈಲಿ ಟಾಸ್ಕಲ್ಲಿ ಇದನ್ನ ಫಾಲೋ ಮಾಡಿ ದಯವಿಟ್ಟು. ಸೊ ಅದರಿಂದ ನಿಮಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನನ್ನ ಡಯಟ್ ಪ್ಲ್ಯಾನ್ ಮಾಡೋಕ್ಕೇನಾದ್ರು ನಿಮಗೆ ಹೆಲ್ಪ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸೊ ನಿಮ್ಗೇನೋ ರೆಸಿಪಿ ಬೇಕಂತ ತಿಳಿಸ್ಕೊಡ್ತೀನಿ, ಆ ಥರ ಮಾಡಬೇಕು, ಹೆಂಗೆ ಫಾಲೋ ಮಾಡ್ಬೋದು ಅಂತ ಗಾಯ್ಸ್. ಸೊ ಗಾಯ್ಸ್ ಸೊ ಇನ್ನೊಂದೇನೆಂದರೆ, ಪ್ರತಿಯೊಂದು ವ್ಲಾಗೆಲ್ಲ ನೋಡಿ ಬರೋದು ಹೆಂಗೆ ನಿಮಗೆ ಏನೇ ಯೂಸ್ಫುಲ್ ಮೆಷರ್ಸ್ ಬೇಕು ಅಷ್ಟೇ. ಯಾವುದೋ ಒಂದು ಟಾಸ್ಕ್ ಮಾಡೋಕ್ಕಾದ್ರೂ ಹಿಂಗೆ ತಿಳಿಸ್ಕೊಡ್ತೀನಿ ಅಂತ ನೋಡ್ಬೋದು, ಯಾವ ಥರ ಹೆಂಗೆ ಮಾಡ್ಬೋದು ಅಂತ, ಹೆಂಗೆ ಪ್ರೊಡಕ್ಟಿವ್ ಆಗಿದ್ದು ಮತ್ತು ನಿಮ್ಮ ಹ್ಯಾಬಿಟ್ಸ್ನ ಹೆಂಗೆ ಬಿಲ್ಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ಗಾಯ್ಸ್. ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್. ಓಕೆನಾ ಗಾಯ್ಸ್? ನಾನಿವಾಗ ರೀಲ್ ಶೂಟ್ ಮಾಡೋದಿದೆ ಮತ್ತು ಎಡಿಟ್ ಬೇರೆ ಮಾಡಬೇಕು ವ್ಲಾಗು, ಅದನ್ನು ಮಾಡಿ ತಿಂಡಿಗೆ ಹೋಗ್ಬೇಕು ಗಾಯ್ಸ್ ಇವಾಗ. ಆಮೇಲೆ ಸಿಗ್ತೀನಿ ಗಾಯ್ಸ್. ಬನ್ನಿ ಹೋಗೋಣ, ಬನ್ನಿ ಗಾಯ್ಸ್. ಬಾಯ್.
ಸೊ ಗಾಯ್ಸ್ ನೋಡಿದ್ರಲ್ಲ ಯಾವ ಥರ ಇತ್ತು ಇವತ್ತೆಲ್ಲ ಪ್ರತಿಯೊಂದು ಟಾಸ್ಕು ಮತ್ತು ವರ್ಕೌಟ್ ಸೆಷನ್ನು ಎಲ್ಲ ಅಂತ ಗಾಯ್ಸ್. ಸೊ ನೀವು ಇದನ್ನ ಪ್ರಾಪರಾಗಿ ಫಾಲೋ ಮಾಡಿ ಗಾಯ್ಸ್. ಡೈಲಿ ರೂಟೀನ್ ಹಿಂಗೆ ಯಾವ ಥರ ನೀವು ಪ್ರೊಡಕ್ಟಿವ್ ಆಗಿರ್ಬೋದು ಅಂತ ತಿಳಿಸ್ಕೊಡ್ತೀನಿ ಗಾಯ್ಸ್ ಇನ್ನು ಡೀಟೇಲ್ ಆಗಿ. ಸೊ ಈ ಬ್ಲಾಗ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡೋಕ್ಕೆ. ಸೊ ಮೇನಾಗಿ ನಾನು ಏನು ಹೇಳೋದಂದರೆ ಇಷ್ಟೇ, ನೀವು ಸೋಲೋ ಟ್ರಾವೆಲ್ ಮಾಡಿ ಬಸ್ಸಲ್ಲಿ ಅದರಲ್ಲೂ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇರುತ್ತೆ ಗಾಯ್ಸ್. ಸೊ ಅದರಿಂದ ನಿಮಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿಯೊಂದು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಿಮ್ಮ ಮೇನಾಗಿ ಏನಂದರೆ ನಿಮ್ಮ ಕಂಪ್ನಿನ ನೀವು ಎಂಜಾಯ್ ಮಾಡಬೇಕಾಗುತ್ತೆ ಗಾಯ್ಸ್. ಅದರಿಂದ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡ್ಬೋದು ಇವತ್ತು ಆ ಥರ ಇತ್ತು ಅಂತ ಎಲ್ಲ ಗಾಯ್ಸ್. ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ನಲ್ಲ ಗಾಯ್ಸ್, ಅದು ನಿಮ್ಗೆ ತೋರಿಸಿದ್ದೀನಿ ಆಲ್ಮೋಸ್ಟ್. ಸ್ವಲ್ಪ ನಾವು ವ್ಲಾಗ್ ಮಾಡಬೇಕಾಗಿದ್ದು ಬಟ್ ಮಾಡಲಿಲ್ಲ. ಸೊ ಸಾರಿ ಗಾಯ್ಸ್, ಸಾರಿ. ಸೊ ಅದರಿಂದ ಗಾಯ್ಸ್, ಸೊ ಇನ್ನು ನಿಮಗೆ ಯಾವ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಪರಾಗಿ. ಪ್ಲ್ಯಾನ್ ಮಾಡಿ ನಿಮಗೆ ಬೇಕಾಗಿರೋ ನಿಮ್ಮ ಟಾಸ್ಕ್ ಮೇಲೆ ಡಿಪೆಂಡಿಂಗ್ ಆನ್ ಯುವರ್ ಟಾಸ್ಕ್ ಗೈಸ್. ಸೊ ಅದರಿಂದ ಸೊ ಎಲ್ಲರೂ ಆರಾಮಾಗಿರಿ, ಕೂಲಾಗಿರಿ. ಜೀವನನ ತುಂಬ ಸೀರಿಯಸ್ ಆಗೋ ತೊಗೊಳಕ್ಕೆ ಹೋಗ್ಬೇಡಿ ಗಾಯ್ಸ್. ತುಂಬ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಮೇನಾಗಿ. ನೀವು ಏನೇ ಟಾಸ್ಕ್ ಮಾಡ್ತಾ ಇರಲಿ, ಏನೇ ವರ್ಕು ಅದೇ ಮೇಲೆ ಕೆಲಸ ಮಾಡ್ತಾ ಇರಲಿ. ಸೊ ಮೇನಾಗಿ ನಿಮ್ಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಗೈಸ್. ಹೆಲ್ತ್ ಇಲ್ಲ ಅಂದರೆ ನೀವೇನೇ ಎಷ್ಟೇ ದುಡ್ಡು ಮಾಡಿದ್ರಷ್ಟೇ, ಏನೇ ಮಾಡಿದ್ರಷ್ಟೇ ಏನೂ ಯೂಸ್ ಇಲ್ಲ. ಅದಕ್ಕೆ ಮೇನಾಗಿ ಫಿಟ್ಟಾಗಿರಬೇಕು ಗೈಸ್. ಫಿಟ್ನೆಸ್ ಅನ್ನೋದು ಅದಕ್ಕೆ ತುಂಬಾ ಇಂಪಾರ್ಟೆಂಟು ಗಾಯ್ಸ್. ಸೊ ದಯವಿಟ್ಟು ನಿಮಗೆ ಇನ್ನೂ ಯಾವ ಥರ ರೂಟೀನ್ ಬೇಕು ಫಿಟ್ನೆಸ್ ಮೇಲೆ ಅಂತ ಕಮೆಂಟ್ ಮಾಡಿ ಗಾಯ್ಸ್, ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್. ಸೊ ಅದರಿಂದ ಓಕೆನಾ ಗಾಯ್ಸ್. ಆಮೇಲೆ ಇನ್ನೊಂದೇನೆಂದರೆ ನೀವು ಮೇನಾಗಿ ನಿಮ್ಮ ಡಯಟ್ನ ಫಾಲೋ ಮಾಡೋಕ್ಕೆ ಪ್ರಾಪರಾಗಿ ಒಂದು ಟೈಮಿಂಗ್ ಇಟ್ಕೊಂಡು ಆ ಟೈಮಿಂಗಿಗೆ ನೀವು ಸ್ಟಿಕ್ ಆನ್ ಆಗಿ ಫಾಲೋ ಮಾಡಿ ಗಾಯ್ಸ್. ಅವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಬಾಡಿ ಫಂಕ್ಷನ್ ಆಗೋದಕ್ಕೂ, ಡೈಜೆಷನ್ಗೆಲ್ಲ ಪ್ರತಿಯೊಂದಕ್ಕೂ. ಅದಕ್ಕೆ ಗಾಯ್ಸ್. ಸೊ ಅದರಿಂದ ನಿಮಗೆ ತುಂಬಾ ಅದೇ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ನಿಮ್ಮ ಬಾಡಿ ಫಂಕ್ಷನ್ ಆಗೋಕ್ಕೆ ಅಂತಲೇ ಹೇಳ್ಬೋದು ಗಾಯ್ಸ್. ಸೊ ಅದರಿಂದ ಸೊ ಗೈಸ್ ಫಾಲೋ ಮಾಡಿ ಗೈಸ್, ಫಾಲೋ ಮಾಡಿ. ಸೊ ಇಷ್ಟು ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಕನ್ನಡ ಇಂಡಸ್ಟ್ರಿ ನಮ್ಮ ಬೆಳೆಸೋಕ್ಕೋಸ್ಕರನೇ ಈ ವ್ಲಾಗ್ನ ನಾನು ಅದಕ್ಕೆ ಡೈಲಿ ಕಂಟೆಂಟ್ ಕ್ರಿಯೇಟರಾಗಿ, ಡೈಲಿ ವ್ಲಾಗರಾಗಿ ಮಾಡ್ತಾ ಇರೋದು ಗಾಯ್ಸ್. ನಿಮಗೆ ಹೊಸ ಥರ ಇನ್ನೂ ಯೂನಿಕ್ ಆಗಿರೋ ಕಂಟೆಂಟ್ ಇನ್ನೂ ಬರುತ್ತೆ, ಕ್ರೇಜಿಯಾಗಿರುತ್ತೆ ಅಂದ್ಕೊಳ್ಳಿ ಗಾಯ್ಸ್. ಇನ್ನು ನಾನು ಎಕ್ಸ್ಪೀರಿಯೆನ್ಸ್ ಪ್ರತಿಯೊಂದು ಟ್ರಾವೆಲ್ ಆಗಿರ್ಬೋದು, ಏನೇ ಎಕ್ಸ್ಪ್ಲೋರ್ ಮಾಡೋದೇ ಆಗಿರ್ಬೋದು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಗಾಯ್ಸ್ ನಿಮಗೆ. ಸೊ ನೋಡ್ತಾಯಿರಿ ಇನ್ನೂ ಎಷ್ಟು ಒಳ್ಳೆ ಕಂಟೆಂಟ್ ಬರುತ್ತೆ ಅಂತ ಗಾಯ್ಸ್. ಸೊ ಸಿಗೋಣ. ಶುಭರಾತ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೀಗೆ ಖುಷಿಯಾಗಿರಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್ ಅಲ್ಲಿವರೆಗೂ ಅಷ್ಟೇ.